ಎಲ್ರಿಗೂ ನಮಸ್ಕಾರ. ವಿಶ್ವನಾಥ್ ಪಿ ಎಚ್ ಅವರು ಕನ್ನಡ ಸಿನಿಮಾ ರಂಗ ಕಂಡಂಥ ಒಂದು ಒಳ್ಳೆ ನಿರ್ದೇಶಕ. ಅಂದರೆ ಕ್ಲಾಸ್ ಸಿನಿಮಾಗಳನ್ನ ಮಾಡಿದವರು, ಒಂದು ಫ್ಯಾಮಿಲಿ ಸಬ್ಜೆಕ್ಟು, ಲವ್ ಸ್ಟೋರಿ, ಈ ಥರ ಸಿನಿಮಾಗಳನ್ನ ಮಾಡಿದವರು. ಅವರ ಬಹುತೇಕ ಸಿನಿಮಾಗಳು ಕಾದಂಬರಿ ಆಧಾರಿತ ಸಿನಿಮಾಗಳು. ಪುಟ್ಟಣ್ಣವ್ರ ಜೊತೆ ಅವರು ಶಿಷ್ಯವೃತ್ತಿ ಮಾಡಿದ್ರಿಂದ ಪುಟ್ಟಣ್ಣವ್ರ ಥರನೇ ಅವರು ಕೂಡ ಕಾದಂಬರಿ ತಗೊಂಡು ಸಿನಿಮಾ ಮಾಡೋರು. ಶ್ರೀಗಂಧ, ಮುಂಜಾನೆ ಮಂಜು, ಮುಸುಕು, ಪಂಚಮವೇದ, ಅರಗಿಣಿ, ಅಂಡಮಾನ್ ಅರುಣೋದಯ, ಅತಿಮಧುರ ಅನುರಾಗ, ರಂಗೋಲಿ, ಸುಳಿ, ಈ ಥರ ಸಿನಿಮಾಗಳನ್ನ ಮಾಡಿದವರು. ಎಲ್ಲ ಒಳ್ಳೆ ಸಬ್ಜೆಕ್ಟೇ ಮಾಡಿದವರು. ಅವರ ಸಿನಿಮಾಗಳ ಹಾಡುಗಳು, ಎಲ್ಲ ಸಿನಿಮಾಗಳ ಹಾಡುಗಳು ಕೂಡ ಬಹುತೇಕ ಸೂಪರ್ ಹಿಟ್ ಆಗಿವೆ. ಒಳ್ಳೆ ಹಾಡುಗಳು ಕೂಡ ಅವರು ಮಾಡಿಸಿದ್ದಾರೆ. ಇದು ಇಲ್ಲಿ ಗಮನಿಸಬೇಕಾದ ಅಂಶ. ಅವರ ಹಾಡುಗಳಿಗೆ ತುಂಬ ಒತ್ತು ಕೊಡ್ತಾರೆ. ಮೆಲೋಡಿ ಟ್ರ್ಯಾಕ್ಗಳು ತುಂಬ ಚೆನ್ನಾಗಿದ್ದಾವೆ ಸಿನಿಮಾಗಳಲ್ಲಿ. ಇಲ್ಲಿ ಒಂದು ಸಿನಿಮಾದ ಎರಡು ಹಾಡಿನ ಸೃಷ್ಟಿಯ ಹಿಂದೆ ಇರುವಂಥ ಸ್ವಾರಸ್ಯಕರ ಘಟನೆಗಳು ಹೇಳಬೇಕು. ಈಚನೂರು ಜಯಲಕ್ಷ್ಮಿ ಅವರ ಕಾದಂಬರಿ ಆಧಾರಿತ ಸಿನಿಮಾ ಮುಂಜಾನೆ ಮಂಜು. ಆ ಕಾದಂಬರಿ ಹೆಸರು ಕೂಡ ಮುಂಜಾನೆ ಮಂಜು ಅಂತ. ಅಂಬರೀಷ್ ಅವರು, ತಾರಾ ಅವರು, ಸುಧಾರಾಣಿ ಅವರು ಮತ್ತು ಅಶ್ವಥ್ ಅವರು ಇವರೆಲ್ಲ ಸೇರಿ ಮಾಡಿದಂಥ ಸಿನಿಮಾ ಒಳ್ಳೆಯ ಸಿನಿಮಾ. ಒಂದು ಒಳ್ಳೆಯ ಪ್ರಶಂಸೆ ಕೂಡ ವ್ಯಕ್ತವಾಗಿತ್ತು ಆವಾಗ ಸಿನಿಮಾ. ಸಂದೇಶ್ ನಾಗರಾಜ್ ಅವರು ನಿರ್ಮಾಪಕರು. ಅವರಿಗೆ ಅಂಬರೀಷ್ ಅವರು ತುಂಬ ಕ್ಲೋಸು. ಅವರು ತುಂಬ ಒಂದು ಹೋಗೋಬಾರೋ ಫ್ರೆಂಡು. ಅದ್ರ ಜೊತೆ ವಿಶ್ವನಾಥ್ ಅವರು ಕೂಡ ತುಂಬ ಆತ್ಮೀಯರು ಅಂಬರೀಷ್ ಅವರಿಗೆ. ಯಾಕೆಂದರೆ ಪುಟ್ಟಣ್ಣ ಅವ್ರ ಜೊತೆ ವಿಶ್ವನಾಥ್ ಅವರು ಕೆಲಸ ಮಾಡ್ತಿರ್ಬೇಕಾದಾಗಲೇ ಅಂಬರೀಷ್ ಅವರು ತುಂಬ ಪರಿಚಯ. ಹಾಗಾಗಿ ಅಂಬರೀಷ್ ಅವರು ಕಾಲ್ ಶೀಟ್ ತಗೊಳ್ಳೋದು, ಕತೆ ಹೇಳೋದು, ಒಪ್ಸೋದು ಏನೋ ತುಂಬ ಕಷ್ಟ ಆಗಲಿಲ್ಲ. ಅಂಬರೀಷ್ ಅವ್ರ ಕತೆ ಕೇಳಿ ಒಪ್ಕೊತಾರೆ. ಎಲ್ಲಿ ರೂಮ್ ಮಾಡ್ತಾಯಿದ್ದೀರಾ ಅಂತ ಅಂಬರೀಷ್ ಅವ್ರು ಕೇಳ್ತಾರೆ. ಇನ್ನೂ ಮಾಡಿಲ್ಲ ಸರ್, ಮಾಡಬೇಕು ಅಂತ ವಿಶ್ವನಾಥ್ ಅವರು. ನನ್ನ ಮನೆಯೇ ಇದೆ ಜೆ ಪಿ ನಗರಲ್ಲಿ, ನನ್ನ ಮನೆಯೇ ಇದೆ. ನಾನು ಬೆಳಿಗ್ಗೆ ಹೋದರೆ ನೈಟ್ ಬರೋದು. ಒಂದ್ಸಲ ನಾನು ಲೇಟಾಗಿ ಬರ್ತೀನಿ, ಸ್ವಲ್ಪ ಬರೋದು ಇಲ್ಲ. ನಾನು ಯಾರೂ ಇಲ್ಲ ಮನೇಲಿ, ಖಾಲಿ ಬಿದ್ದಿದೆ. ವರ್ಕರ್ಸ್ ಇದ್ದಾರೆ, ಅಡುಗೆಯವರು ಇದ್ದಾರೆ. ನೀವಿಲ್ಲೇ ಎಲ್ಲ ಡಿಸ್ಕಷನ್ ಎಲ್ಲ ಮಾಡ್ಕೊಳ್ಳಿ ಅಂತ ಕೀ ಕೊಟ್ಬಿಡ್ತಾರೆ. ಯಾವ ಹೀರೋ ಕೊಡ್ತಾನೆ ಇವಾಗ? ಅವರು ಅಂಬರೀಷ್ ಅವರು ಕೇವಲ ನಟ ಮಾತ್ರ, ನಿರ್ಮಾಪಕ ನಿರ್ದೇಶಕ ಏನೂ ಅಲ್ಲ. ಹಾಗೆ ಅವರು ಒಂದು ಸಪೋರ್ಟ್ ಮಾಡುವಂಥ ವ್ಯಕ್ತಿತ್ವ ಅವ್ರದ್ದು. ನನ್ನ ಮನೆ ಯೂಸ್ ಮಾಡ್ಕೊಳ್ಳಿ ಅಂತಾರೆ ಅಂಬರೀಷ್ ಅವರು. ಸರಿ ಆಯಿತು ಅಂತ ಅವ್ರ ಮನೆಯಲ್ಲೇ ಕೂತ್ಕೊಂಡು ಡಿಸ್ಕಷನ್ ಕತೆ ಎಲ್ಲ ಮಾಡ್ತಾರೆ ವಿಶ್ವನಾಥ್ ಅವರು. ಅಂದರೆ ಕತೆಗೆ ಏನು ಮುಂದುವರಿದಕ್ಕೆ ಏನು ಮಾಡಬೇಕು, ಸ್ಕ್ರೀನ್ ಪ್ಲೇ ಎಲ್ಲ ಮಾಡ್ಕೊತಾರೆ. ಅವ್ರ ಜೊತೆ ನೀರ್ನಳ್ಳಿ ರಾಜು ಹಾಗೂ ನಾಗೇಂದ್ರ ಶಾ ಇಬ್ಬರು ಅವ್ರಿಗೆ ಅಸ್ಟೆಂಟ್ ಆಗಿರ್ತಾರೆ. ಎಲ್ಲ ಕೆಲಸ ಮಾಡ್ತಾರೆ. ಎಲ್ಲ ಮುಗಿದ ಮೇಲೆ ಸಂದೇಶ್ ನಾಗರಾಜ್ ಅವ್ರ ಜೊತೆ ಹಂಸಲೇಖ ಅವ್ರನ್ನ ಭೇಟಿ ಮಾಡಬೇಕು ಅಂತ ವಿಶ್ವನಾಥ್ ಅವರು ಹೋಗ್ತಾರೆ. ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಕಂಪೋಸ್ ಮಾಡ್ತಾ ಇರ್ತಾರೆ, ರೆಕಾರ್ಡಿಂಗ್ ಮಾಡ್ತಾ ಇರ್ತಾರೆ, ಬ್ಯುಸಿ ಇರ್ತಾರೆ. ಒಂದಿನ ಹೋಗ್ತಾರೆ, ಸಿಗಲ್ಲ. 2 ದಿನ ಹೋಗ್ತಾರೆ, ಸಿಗಲ್ಲ. ಅಂದರೆ ಸಿಕ್ಕಿದಾಗ ಸ್ಮೈಲ್ ಮಾಡೋದು, ಹಾಯ್ ಮಾಡೋದು, ಜಸ್ಟ್ ಹಿಂಗೆ ಅನ್ನೋದು ಅಷ್ಟೇ. ಹಂಸಲೇಖ ಅಷ್ಟು ಬ್ಯುಸಿ ಇರ್ತಾರೆ. 3ನೇ ದಿನ ಹೋದಾಗ ಸಂದೇಶ್ ನಾಗರಾಜ್ ಅವರಿಗೆ ಬೇಜಾರಾಗುತ್ತೆ. ಸಾರ್, 3ನೇ ದಿನ ಬರ್ತಾಯಿದ್ದೀವಿ, ಏನು ಸರ್ ಸಿಗ್ತಾನೇ ಇಲ್ಲ ಹಂಸಲೇಖ ಅವ್ರು, ಏನು ಮಾಡೋದು ಅಂತ. ಇರಿ ಅದು ನಾನು ಹೇಳ್ತೀನಿ, ಅವ್ರನ್ನ ಮಾತಾಡ್ಸೋಣ ಅಂತ ಹೇಳ್ತಾರೆ. ಯಾಕೆ ಅಂದರೆ ಹಂಸಲೇಖ ಅವರು ಎಲ್ಲಿ ಕೂತ್ಕೊಂಡು ಹಾಡು ಮಾಡೋಕ್ಕೂ ರೆಡಿ. ಅವ್ರು ಸಂತೆ ಮಧ್ಯ ಕೂತು ಕಂಪೋಸ್ ಮಾಡೋಕ್ಕೂ ರೆಡಿನೇ. ಪಕ್ಕಾ ದೇಸಿ ಪ್ರತಿಭೆ. ಈ ಜನ ಜಾತ್ರೆ, ಈ ಜನಸಂದಣಿಯಲ್ಲಿ ಅವರು ಅಂದರೆ ಗಿಜಿ ಬಿಜಿ ಅಂತಲಿದ್ದರೆ ಕೇರ್ ಮಾಡಲ್ಲ, ಕೆಲಸ ಮಾಡ್ತಾರೆ. ಆ ಥರ ಬೆಳ್ಕೊ ಬಂದಿದ್ದಾರೆ ಅವರು. ಆದರೆ ವಿಶ್ವನಾಥ್ ಅವ್ರಿಗೆ ಹಾಗಲ್ಲ. ಅವರಿಗೆ ಪ್ರಶಾಂತವಾದ ವಾತಾವರಣ ಬೇಕು, ಒಂದು ಏಕಾಂತವಾಗಿರಬೇಕು. ಅಂದರೆ ಅವರಿಬ್ಬರೇ ಇರಬೇಕು. ಆವಾಗ ಏನು ಬೇಕು ಆ ಕೆಲಸ ತೆಗೆಸ್ಕೋಬೋದು ಅಂತ ವಿಶ್ವನಾಥ್ ಅವರ ಅಭಿರುಚಿ ಮತ್ತು ಅಭಿಪ್ರಾಯ. ಹಂಸಲೇಖ ಅವರು ಬರ್ತಾರೆ. 3ನೇ ದಿನ ಬಂದ್ಬಿಟ್ಟು ಮೀಟ್ ಮಾಡಿದಾಗ, ನಿಮ್ಮ ಡೈರೆಕ್ಟ್ರಿಗೆ ಹಿಂಗೆಲ್ಲಿದ್ರೆ ಆಗಲ್ಲಪ್ಪ, ಅವ್ರಿಗೆ ಸಪ್ರೇಟಾಗಿ ನಾನು ಜಾಗ ಕೊಡಬೇಕಂದ್ರೆ ನಾನು ಟೈಮ್ ಕೊಡಬೇಕು, ಅವ್ರಿಗೆ ಸಪ್ರೇಟಾಗಿ ಕೂತ್ಕೊಬೇಕು ನಾನು. ಆವಾಗ ಅವ್ರಿಗೆ ಏನು ಬೇಕು ತಗೊತಾರೆ. ನನಗೆಲ್ಲ ಇಲ್ಲಿ ಮಾಡೋಕ್ಕೆ ಓಕೆ ನಾನು, ಬಟ್ ಅವರು ರೆಡಿ ಇಲ್ಲ ಅಂತಾರೆ. ಆ ವಿಶ್ವನಾಥ್ ಹೌದು ಸರ್, ನೀವು ಡೇಟ್ ಕೊಡಿ ಸರ್, ನಾವು ಬರ್ತಿರೋದು 3ನೇ ದಿನ, ಇದು ಏನು ಮಾಡೋದು ಅಂತ. ಆಯಿತು ಅಂತೇಳಿ, ನಾಳೆ ಬರ್ತೀನಿ ಫ್ರೀಯಾಗಿ, ಎಲ್ಲಿ ಬರ್ಬೇಕು ಹೇಳಿ ಅಂತ. ಸದಾಶಿವ ನಗರದಲ್ಲಿ ಸಂದೇಶ್ ನಾಗರಾಜ್ ಒಂದು ಮನೆ ಇರುತ್ತೆ. ಅದು ಗೆಸ್ಟ್ ಹೌಸ್ ಥರ ಮಾಡ್ಕೊಂಡಿರ್ತಾರೆ. ಒಂದು 2-3 ರೂಮ್ ಇರುತ್ತೆ, ಚೆನ್ನಾಗಿರುತ್ತೆ ಮನೆ. ಅಲ್ಲಿಗೆ ಬಂದ್ಬಿಡಿ ಸರ್ ಬೆಳಿಗ್ಗೆ ಅಂತಾರೆ. ಹಂಸಲೇಖ ಅವ್ರು ಅಲ್ಲಿಗೆ ಮಾರುತಿ 1000 ಕಾರು ಆವಾಗಿರುತ್ತೆ ಹಂಸಲೇಖ ಅವ್ರ ಹತ್ರ. ಅದು ಲಕ್ಕಿ ಕಾರು ಅಂತ ಯಾವ ಹಂಸಲೇಖ ಅವ್ರು ಹೇಳೋರು. ಆ ಕಾರಲ್ಲಿ ಹಾರ್ಮೋನಿಯಂ ತಗೊಂಡು ಹಂಸಲೇಖ ಅವರು ಹಾಗೂ ಒಬ್ಬರು ಶಿಷ್ಯ ಅಸ್ಟೆಂಟು ಬರ್ತಾರೆ. ಇವರು ಬರೋಕ್ಕಿಂತ ಮೊದಲೇ ವಿಶ್ವನಾಥ್ ಅವರು ಹಾಲ್ನಲ್ಲಿ ಒಂದು ಮಂಚ ಇಟ್ಬಿಟ್ಟು, ಆ ಮಂಚದ ಮೇಲೆ ನೀಟಾಗಿ ಬಿಳಿ ವಸ್ತ್ರ ಎಲ್ಲ ಹಾಕಿ, ಒಂದು ರೌಂಡ್ ಕಲರ್ ಪಿಲ್ಲೋ, ಒಂದು ರೌಂಡ್ ಪಿಲ್ಲೋ, ಒಂದು ವೈಟ್ ಕಲರ್ದು ಪಿಲ್ಲೋ, ರೌಂಡ್ ಪಿಲ್ಲೋ ಹಾಕ್ಬಿಟ್ಟು ಇಟ್ಟಿರ್ತಾರೆ. ಅಲ್ಲಿ ಬಂದು ನುಡಿಸಲಿ, ಹಾರ್ಮೋನಿಯಂ ನುಡಿಸಲಿ ಅವರು, ಅಲ್ಲಿ ಕಂಪೋಸ್ ಮಾಡಲಿ ಅಂತ. ಹಂಸಲೇಖ ಹಾರ್ಮೋನಿಯಂ ತಗೊಂಡೇ ಬರ್ತಾರೆ. ಆಗ ಬಂದ್ಬಿಟ್ಟು, ಇಲ್ಲೇನು ಬೇಡ, ಮಂಚದ ಮೇಲೆ ಏನು ಬೇಡ, ಕೆಳಗಡೆ ಹಾಕಿ ಅಂತಾರೆ. ಜಮ್ಕನ ಕೆಳಗಡೆ ಹಾಕಿ ಸಾಕು, ಮಂಚದ ಮೇಲೆ ಏನು ಬೇಡ ಅಂತಾರೆ. ಅಲ್ಲೇ ಹಾಕ್ಕೊಂಡು ಕೆಳಗಡೆ ಹಾಕ್ಕೊಂಡು ಕೂತ್ಕೊತಾರೆ. ಅದೇ ವರ್ಕರ್ಸ್ ಇರ್ತಾರೆ, ಅವ್ರ ಹತ್ರ ಕ್ಲೀನ್ ಮಾಡಿಸಿ ಜಮ್ಕನ್ ಹಾಕ್ಸಿ ಕೂತ್ಕೊತಾರೆ. ಪಕ್ಕದಲ್ಲಿ ವಿಶ್ವನಾಥ್ ಕೂತ್ಕೊತಾರೆ. ಅದ್ರ ಪಕ್ಕ ನೀರ್ನಳ್ಳಿ ರಾಜು ಅವರು, ನಾಗೇಂದ್ರ ಶಾ ಅವರು ಇರ್ತಾರೆ. ಕಾಫಿ ಬರುತ್ತೆ, ತಿಂಡಿ ಬರುತ್ತೆ, ಎಲ್ಲ ಆಯ್ತದೆ. ಆದರೂ ಕೂಡ ಕಂಪೋಸ್ ಮಾಡಿರಲ್ಲ. ತಮಾಷೆ ಮಾಡ್ತಿರ್ತಾರೆ, ಒಂದು ಟೈಮ್ ಪಾಸ್ ಮಾಡ್ತಿರ್ತಾರೆ, ಏನೋ ನೆಗಾಡ್ತಿರ್ತಾರೆ. ಆಮೇಲೆ ಕಾಲು ಎಳೆಯೋದೆಲ್ಲ ಮಾಡ್ತಿರ್ತಾರೆ. ಮಧ್ಯಾಹ್ನ ಊಟ ಬರುತ್ತೆ, ಊಟನೂ ಆಗುತ್ತೆ. ಒಂದು ಟ್ಯೂನ್ ಕೂಡ ಓಕೆ ಆಗಿರಲ್ಲ. ಸಂದೇಶ್ ನಾಗರಾಜ್ ಅವರು ಫೋನ್ ಹಿಡ್ಕೊಂಡು ಆ ಕಡೆ ಓಡಾಡ್ತಿರ್ತಾರೆ. ಆವಾಗ ಮೊಬೈಲ್ ಇರಲ್ಲ, ಕಾರ್ಡ್ಲೆಸ್ ಫೋನು, ಲ್ಯಾಂಡ್ಲೈನು, ಅಲ್ಲಿ ಸುತ್ತಾಡ್ತಿರ್ತಾರೆ. ಸಾರಿ ಇದ್ದರೆ ಇಲ್ಲಿ ಜಾಸ್ತಿ ಮಾತಾಡ್ತಾರೆ ಸಂದೇಶ್ ನಾಗರಾಜ್ ಅವರು, ಜೋರಾಗಿ ಇಷ್ಟವಾಗುತ್ತೆ. ಪಕ್ಕದ ರೂಮ್ಗೆ ಹೋಗ್ತಾರೆ, ಪಕ್ಕದ ಬೆಡ್ರೂಮ್ಗೆ ಹೋಗಿ ಅಲ್ಲೇ ಹಾಕ್ತಾರೆ ಜಮ್ಕರ್, ಅಲ್ಲಿ ಕೂತ್ಕೋತಾರೆ. ಸಂದೇಶ್ ನಾಗರಾಜ್ ಬರೋದು, ನೋಡೋದು, ಹೋಗೋದು, ಏನು ಕಂಪೋಸೇ ಮಾಡ್ತಿಲ್ವಲ್ಲ, ಏನಿದು ಅಂತ. ಆಗ ಹಂಸಲೇಖ ಅವರು ಒಂದು ಕ್ಷಣ ಕಣ್ಣು ಮುಚ್ಚಿ ಹೇಳ್ತಾರೆ, ವಿಶ್ವನಾಥ್ ಅವರೇ ಸಿಚುವೇಶನ್ ಬಿಟ್ಬಿಡಿ. ವಿಶ್ವನಾಥ್ ಅವರು ಫುಲ್ ಕತೆ ಹೇಳ್ತಾರೆ.
ಹಂಸಲೇಖ ಇನ್ನೊಂದು ಹೇಳ್ಬೇಕು ಮೈನ್ ಪಾಯಿಂಟ್ ಇಲ್ಲಿ, ಅವ್ರು ಬೆಳಿಗ್ಗೆ ಮನೆಗೆ ಬಂದ ಕೂಡಲೇ ಕತೆ ಪೂರ್ತಿ ಹೇಳ್ತಾರೆ. ಹಂಸಲೇಖ ಅವ್ರಿಗೆ ಒಂದು ಸ್ವಲ್ಪ ಕತೆ ಹೇಳಿ ಹಾಡು ಕೊಡಿ ಹಂಗಂದ್ರೆ ಅವ್ರಿಗೆ ಇದಾಗಲ್ಲ, ಅಂದರೆ ಇಷ್ಟ ಆಗಲ್ಲ. ಮಾಡ್ತಾರೆ ಅವರು, ಬಟ್ ಅವರಿಗೆ ಪೂರ್ತಿ ಕತೆ ಹೇಳ್ಬಿಡ್ಬೇಕು. ಪೂರ್ತಿ ಕತೆ ಓವರಾಲ್ ಕತೆ ಪಿನ್ ಟು ಪಿನ್ ಹೇಳ್ಬಿಟ್ರೆ ಎಲ್ಲಿ ಸಾಂಗ್ ಬೇಕು ಅಂತ ಅವರೇ ಗೇಜ್ ಮಾಡಿಬಿಡ್ತಾರೆ, ಅಷ್ಟು ಟ್ಯಾಲೆಂಟ್ ಇದ್ದಾರೆ. ವಿಶ್ವನಾಥರು ಕೂಡ ಹಂಗೆ ಇಷ್ಟ, ನನಗೆ ಎಲ್ಲಿ ಸಾಂಗ್ ಬೇಕು ಅಂತ ಹಾಕೊಬೋದು, ಪೂರ್ತಿ ಕತೆ ಹೇಳ್ಬಿಡ್ತಾರೆ. ಫಸ್ಟು ಫುಲ್ ಕತೆ ಹೇಳ್ಬಿಡ್ತಾರೆ ಬಂದ ಕೂಡಲೇ, ಆಮೇಲೆ ಇವರು ತಮಾಷೆ ಮಾಡ್ಕೊಂಡು ಕೂತ್ಕೊಳ್ಳೋದು. ಎಲ್ಲ ಆದಮೇಲೆ ಸುಮಾರು ಹೊತ್ತು ಊಟ ಆಯಿತು, ಹಂಸಲೇಖ ಅವರು ಕಣ್ಮುಚ್ಚಿ ಕೂತ್ಕೊಂಡು ವಿಶ್ವನಾಥ್ ಅವರೇ ಒಂದು ಕೆಲಸ ಮಾಡೋಣ, ಫಸ್ಟು ಡ್ರೀಮ್ ಸಾಂಗ್ ಮಾಡೋಣ. ಡ್ರೀಮ್ ಸಾಂಗ್ಗೆ ಒಂದು ಬಾರ್ಡ್ರ್ ಇರಲ್ಲ, ಒಂದು ಬ್ಯಾರಿಕೇಡ್ ಇರಲ್ಲ, ಏನು ಬೇಕು ಬರಿಬೋದು, ಅದು ಕನಸಲ್ವಾ, ಎಷ್ಟು ಬೇಕೋ ವರ್ಣನೆ ಮಾಡ್ಬೋದು, ಬರಿಬೋದು. ಡ್ರೀಮ್ ಸಾಂಗ್ ಫಸ್ಟ್ ಮಾಡ್ಬಿಡೋಣ, ಆಮೇಲೆ ಸಿಚುವೇಶನ್ ಸಾಂಗ್ ಮಾಡೋಣ ಅಂತಾರೆ. ಸರಿ ಆಯಿತು ಅಂತಾರೆ. ವಿಶ್ವನಾಥ್ರಿಗೆ ಅದೇ ಬೇಕಿರುತ್ತೆ, ಫಸ್ಟ್ ಒಂದು ಓಪನಿಂಗ್ ಬೇಕಲ್ಲ. ಆಗ ಹಂಸಲೇಖ ಅವರು ಕಣ್ಣು ಮುಚ್ಕೊಂಡು ಅಲ್ಲೇ 1 ನಿಮಿಷದಲ್ಲೇ ತಾನ ಅಂತಾರೆ. ಆ ಟ್ಯೂನ್ ಹಾಕಿದ ಕೂಡಲೇ ವಿಶ್ವನಾಥ್ ಅವ್ರಿಗೆ ಖುಷಿ ಆಗ್ಬಿಡುತ್ತೆ. ಅದು ಹಂಸಲೇಖ ಅವರು ಒಂದು ಮ್ಯೂಸಿಕಲ್ ಲ್ಯಾಂಗ್ವೇಜಲ್ಲಿ ಅದು ವೆಸ್ಟರ್ನ್ ಫೋಕ್ ಅದೇನೋ ಹೇಳ್ತಾರೆ ವಿಶ್ವನಾಥ್ ಅವ್ರಿಗೆ. ಅದು ಹೇಳಿದಾಗ ವಿಶ್ವನಾಥ್ ಅವರು ಚೆನ್ನಾಗಿದೆ ಸರ್ ಕಂಟಿನ್ಯೂ ಮಾಡಿ ಅಂತಾರೆ. ಹಂಗೆ ಒಂದು ಪೇಪರ್ ಪೆನ್ ತೊಗೊಂಡು ಹಂಗೆ ಬರೀತಾರೆ. ಯೋಚನೆ ಮಾಡ್ತಾರೆ, ಹಂಗೆ ಅವರೇ ಗುನ್ಕೊಂಡು ಹಂಗೆ ಬರೀತಾರೆ. ಅವ್ರು ಹಂಗೆ ಗುನ್ಗೋದು ಜಾಸ್ತಿ, ಹಂಗೆ ಗುನ್ಕೊಂಡು ಹಂಗೆ ಬರೆದು ಬಿಡ್ತಾರೆ. ಲಿರಿಕ್ಸ್ ಪೇಪರ್ ಕೊಡ್ತಾರೆ ವಿಶ್ವನಾಥ್ ಅವ್ರಿಗೆ, ಅದು ಓದಿ ಅಂತ ಹೇಳ್ತಾರೆ. ಓದ್ತಾರೆ, ಇವ್ರು ಆಡ್ತಾರೆ ಹಂಸಲೇಖ ಅವರು. ಮುಂಜಾನೆಯ ಮಂಜು ಪರದೆ ಹಿಂದೆ ರವಿ ಬಂಗಾರದ ಪಂಜು ಹಚ್ಚಿದ ಅಂತ ಎಂಥ ವರ್ಡ್ ಬರೆದ್ಬಿಟ್ರು ಅಂದರೆ, ಅದು ವಿಷಯ ವಿಸ್ತಾರವಾಗಿ ಹೇಳೋಕೋದ್ರೆ ಇಷ್ಟು ಬರಿಬೋದು ಅದರಲ್ಲಿ. ವಿಶ್ವನಾಥ್ ಅವ್ರು ನೋಡಿ ಖುಷಿಯಾಗಿಬಿಡ್ತದೆ. ಯಾಕೆಂದರೆ ವಿಶ್ವನಾಥ್ ಅವರು ಚಿತ್ರದುರ್ಗನ ಒಂದು ಹಳ್ಳಿಲಿ ಒಂದು ಹುಟ್ಟಿ ಬೆಳೆದವರು. ಅವ್ರ ಮನೆ ಕೂಡ ಪೂರ್ವ ದಿಕ್ಕಲ್ಲಿರುತ್ತೆ. ಈ ಮಂಜು ಕವಿದ ವಾತಾವರಣದ ಆ ಕಾಲಘಟ್ಟದಲ್ಲಿ ಬೆಳಿಗ್ಗೆ ಮಂಜು, ಈಗ ಹಳ್ಳಿಲಿ ಹುಟ್ಟಿ ಬೆಳೆದವ್ರಿಗೆ ಸಾಮಾನ್ಯ ನೋಡಿರ್ತೀರ ನೀವು, ಆ ಮಂಜು ಕವಿದಿರ್ತದೆ. ಆ ಮಂಜು ಹಿಂದ್ಗಡೆ ಸೂರ್ಯ ಒಳ್ಳೆ ಗೋಲ್ಡ್ ಕಲರಲ್ಲಿ ಹೊಳಿತಾ ಇರ್ತಾನೆ, ಮಸ್ಕಾಗಿ ಕಾಣ್ತಿರುತ್ತೆ. ಅದು ಒಂದು ಪಂಜು ಹಿಡ್ದಂಗೆ ಇರುತ್ತೆ. ಅದನ್ನ ನೆನೆಸ್ಕೊಂಡು ಬರೆದಿದ್ದಾರೆ ಹಂಸಲೇಖ ಅವರು. ಮುಂಜಾನೆಯ ಮಂಜು ಪರದೆ ಹಿಂದೆ ರವಿ ಬಂಗಾರದ ಪಂಜು ಹಚ್ಚಿದ ಅಂತ. ಅದು ವಿಶ್ವನಾಥರಿಗೆ ಖುಷಿಯಾಗ್ಬಿಟ್ಟು ಜೆಲ್ಲಾಗ್ಬಿಡುತ್ತೆ. ಸರ್ ಚೆನ್ನಾಗಿದೆ ಸರ್ ಕಂಟಿನ್ಯೂ ಮಾಡಿ ಅಂತ. 5 ನಿಮಿಷದಲ್ಲಿ ಚರಣ ರೆಡಿ, ಪಲ್ಲವಿ ಫಸ್ಟ್ ರೆಡಿ ಆಗಿರುತ್ತೆ, ಚರಣ ರೆಡಿ ಆಗ್ಬಿಡುತ್ತೆ, ಒಂದು ಹಾಡು ಫಿನಿಶ್. ತುಂಬ ಚೆನ್ನಾಗಿ ಬರುತ್ತೆ ಹಾಡಿದು, ಹಿಟ್ಟಾಗುತ್ತೆ. ಮಿಕ್ಕಿದ್ದು ನಾಳೆ ಮಾಡೋಣ ಬನ್ನಿ ಅಂತಾರೆ. ಇಲ್ಲ ನೀವು ನಾಳೆ ನಿಮ್ಮನ್ನು ಮತ್ತೆ ಹುಡ್ಕೊಂಡು ಬರಲಿ ನಾನು, ನೀವು ಬ್ಯುಸಿ ಆಗಿಬಿಡ್ತೀರಾ, ಇವತ್ತು ಇನ್ನೊಂದು ಹಾಡು ಮಾಡಿ ಅಂತಾರೆ. ಇಲ್ಲ ರೀ ಚೆನ್ನಾಗಿ ಬಂದಿದೆ ನಾಳೆ ಮಾಡೋಣ ಅಂತಾರೆ. ಇಲ್ಲ ಸರ್ ದಯವಿಟ್ಟು ಇವತ್ತೇ ಮಾಡಿ ಅಂತಾರೆ. ಆಯಿತು ಅಂತ ಕೂತ್ಕೊತಾರೆ. ಅಲ್ಲಿ ಅಂಬರೀಷ್ ಅವರಿಗೆ ಆಗುವಂಥ ಕೆಲವು ನೋವುಗಳು, ಅಲ್ಲಿ ಅವ್ರದ್ದೊಂದು ಮನಸ್ಥಿತಿ, ಆ ಸನ್ನಿವೇಶದಲ್ಲಿ ತಾರಾ ಅವ್ರಿಗೆ ಆಗುವಂಥ ಅವಮಾನ, ಆ ಸುಧಾರಣೆಗೆ ಇರುವಂಥ ಅನುಮಾನ, ಇದೆಲ್ಲ ಸೇರಿ ಹೇಳ್ಬೇಕಾದಾಗ ಜೀವನ ಸರಿಗಮಗಳ ಅಲೆಗಳ ಮೇಲೆ ಒಲವ ಚೆಲುವ ಕರೆಯೋಲೆ ಅಂತ ಬರೀತಾರೆ. ಅಂದರೆ ಜೀವನ ಸರಿಗಮಗಳ ಅಲೆಗಳ ಮೇಲೆ ಹಿಂಗಿರುತ್ತೆ ಏರುಪೇರಾಗಿ, ಸಮತಟ ಇರಲ್ಲ ಯಾವ ಜೀವನ ಯಾವತ್ತೂ ಯಾರ್ದೂ, ಅದನ್ನ ಬರೀತಾರೆ ಅಲ್ಲಿ. ಅದು ಒಳ್ಳೆ ಸಾಂಗಾಗೆ ಬರುತ್ತೆ. ಅಲ್ಲಿ ನಮ್ಮ ಇವ್ರು ಸಂದೇಶ್ ನಾಗರಾಜ್ ಅವರು ಫೋನ್ ತಗೊಂಡು ಓಡಾಡ್ತಿರ್ತಾರಲ್ಲ ಆ ಕಡೆ ಈ ಕಡೆ, ಅದು ನೋಡ್ಬಿಟ್ಟು ಇವ್ರು ಹಂಸಲೇಖ ಕರೀತಾರೆ. ನಿಮ್ಮ ಹೆಸರು ಬರ್ದಿ ನೋಡಿ ಆಡಲ್ಲಿ ಅಂತಾರೆ. ದಿನವೂ ಹೊಸದೇ ಸಂದೇಶವಿದೆ ಅಂತ ಬರೆದಿರ್ತಾರೆ. ಸಂದೇಶ್ ನಾಗರಾಜ್ ಖುಷಿ ಆಗ್ಬಿಡುತ್ತೆ, ನನ್ನ ಹೆಸರು ಬರ್ದಿರಲ್ಲ ಹಾಡಲ್ಲಿ, ಅವ್ರಿಗೆ ಹೊಸ ವಾತಾವರಣ, ಹೊಸ ಒಂದು ವಿಷಯ, ಅದೆಲ್ಲ ಖುಷಿಯಾಗ್ಬಿಡ್ತದೆ ಅವ್ರಿಗೆ. ಹಾಡು ರೆಡಿ ಆಗುತ್ತೆ. ಹಂಸಲೇಖ ಅವ್ರು ಹೇಗೆ ಅಂದರೆ, ಅವರು ಆ ಸಿಚುವೇಶನ್ನಲ್ಲಿ ಯಾರಾದರೂ ಅವರು ಹೀರೋ ಹೆಸರು ಆಗಲಿ, ನಾಯಕಿ ಹೆಸರಾಗಲಿ, ಇಲ್ಲ ನಿರ್ಮಾಪಕ ಹೆಸರಾಗಲಿ, ಏನಾದರೂ ಸಿಕ್ಕಿದಾಗ ಆ ಥರ ಒಂದು ಸಿಗ್ನೇಚರು ಅವ್ರು ಬಿಟ್ಕೊಡೋಕ್ಕೆ ಚಾನ್ಸೇ ಇಲ್ಲ, ಬಿಟ್ಕೊಡಲ್ಲ ಅವರು. ಅಲ್ಲಿ ನೋಡಿ ಒಂದನ್ನು ಯೋಚನೆ ಮಾಡಬೇಕು. ಮುಂಜಾನೆಯ ಮಂಜು ಅಂತೇಳಿ ಟೈಟ್ಲು ಮೊದಲು ಸಾಂಗ್ ಕಂಪೋಸ್ ಆಗಿದ್ದೇ ಆ ಟೈಟ್ಲಿಂದನೇ. ಫಸ್ಟ್ ಸಾಂಗ್ ಅದೇ ಕಂಪೋಸ್ ಆಯಿತು, ಟೈಟ್ಲ್ ಸಾಂಗು. ಆ ಟೈಟ್ಲು ಸ್ಟಾರ್ಟಿಂಗೇ ಬಂದ್ಬಿಡುತ್ತೆ, ಅದು ಶುಭಶಕುನ ಅಂತ. ಮುಂಜಾನೆ ಮಂಜು ಪರದೆ ಫಸ್ಟೇ ಬರುತ್ತೆ ಹೊರಡೋದು, ಮುಂಜಾನೆ ಮಂಜು ಅಂತ ಹೇಳೋದು. ವಿಶ್ವನಾಥ್ ಅವರಿಗೆ ಸಿನಿಮಾ ಟೈಟ್ಲ್ ಹಾಕಿ ಹಾಡು ಮಾಡೋದು ಇಷ್ಟ ಆಗಲ್ಲ ಅವ್ರಿಗೆ, ಅವ್ರು ಇಷ್ಟಪಡಲ್ಲ ಅಂತ ಅವ್ರು ಹೇಳಿದ್ರು ಇದು. ಆದರೆ ಹಂಸಲೇಖ ಅವರನ್ನು ಬಿಟ್ಕೊಡಲ್ಲ, ಸಿಗ್ನೇಚರ್ ಇರಬೇಕು. ಪ್ರತಿ ಒಂದು ಸಿನಿಮಾದ ಟೈಟ್ಲು ಒಂದು ಹಾಡಲ್ಲಿ ಬರಬೇಕು, ಆಗ ಸಿನಿಮಾದ ಒಂದು ಆ ವಿಷಯ ಒತ್ತಿ ಹೇಳ್ದಂಗೆ ಇರುತ್ತೆ, ಒಳ್ಳೆಯದು ಅಂತ ಹಂಸಲೇಖ ಅವರ ಒಂದು ಅಭಿಪ್ರಾಯ. ಹಾಗೆ ಮಾಡ್ತಾರೆ ಕೂಡ. ಅಲ್ಲಿ ಅದೇ ಥರ ಅವರು ಏನೇ ಒಂದು ಈ ಥರ ಸುತ್ತಮುತ್ತ ಏನು ಸಿಗುತ್ತೆ ಅದನ್ನ ಬಿಟ್ಕೊಡೋಕೆ ರೆಡಿ ಇರಲ್ಲ ಅವರು. ಫಾರ್ ಎಕ್ಸಾಂಪಲ್ ರಸಿಕಾ ಸಿನಿಮಾದಲ್ಲಿ ರವಿರಾಯ ನಿನ್ನ ಮನೆಕಾಯ ಬಿಡುವೆಂದು ನಿನಗೆ ಮಹಾರಾಯ ಅಂತ ಬರ್ತಿರ್ತಾರೆ. ಆದರೆ ರವಿಚಂದ್ರನಿಗೂ ಹೋಲಬೇಕು, ದಿನ ಬೆಳಗು ಸೂರ್ಯನಿಗೂ ಹೋಲಬೇಕು, ಆ ಥರ ಬರೀತಾರೆ. ಹಂಸಲೇಖ ಅವರು ಆ ಥರ ಅಲ್ಲಿ ಕಾಂಪ್ರಮೈಸ್ ಆಗಲ್ಲ, ಅವ್ರು ಬಿಟ್ಕೊಡಲ್ಲ ಅಲ್ಲಿ. ಆ ರೀತಿ ಹಾಡು ಸೂಪರ್ ಹಿಟ್ ಆಗುತ್ತೆ. ಅದು ಅಲ್ಲಿ SPB ಅವ್ರ ಚಿತ್ರಮ್ಮ ಅವ್ರು ಹೆಂಗೆ ಆಡಿದ್ದಾರೆ ಅಂತ ನಿಮಗೆ ಗೊತ್ತು. ಆಮೇಲೂ ಕೂಡ ಮಾರನೇ 2 ದಿನ ಬಿಟ್ಟು ಬಂದಮೇಲೆ ಮಿಕ್ಕಿದ ಹಾಡುಗಳನ್ನ ಕಂಪೋಸ್ ಮಾಡಿದ್ರು. ಈ 2 ಹಾಡುಗಳ ಬಗ್ಗೆ ನನಗೆ ವಿಶ್ವನಾಥ್ ಅವರು ಹೇಳಿದರು, ಹಾಗಾಗಿ ನಿಮಗೆ ಹೇಳಿದೆ. ಇಲ್ಲಿ ನಾನು ವಿಶ್ವನಾಥ್ ಅವ್ರನ್ನ ಕೇಳಿದೆ ಒಂದು ಮಾತು, ಹಂಸಲೇಖ ಅವರ ಒಂದು ಸಾಹಿತ್ಯ ಬೇರೆಯವ್ರ ಸಾಹಿತ್ಯ ನೀವು ಕಂಪೇರ್ ಮಾಡಿದಾಗ ಏನನ್ಸುತ್ತೆ ಅಂತ. ಕನ್ನಡ ಚಿತ್ರರಂಗದಲ್ಲಿ ಕತೆ ಒಳಗೆ ಇಳಿದು ಕತೆಗೆ ಅನುಗುಣವಾಗಿ ಪರಿಪಕ್ವವಾಗಿ ಹಾಡು ಕಟ್ಟಿಕೊಟ್ಟು ಒಂದು ಆಡು ಭಾಷೆಯಲ್ಲಿ ಪಕ್ವವಾಗಿ ಆಡ್ಕೊಡೋದು ಹಂಸಲೇಖ ಅವರೇ. ಉದಯಶಂಕರ್ ಬಿಟ್ಟ ಮೇಲೆ ನೆಕ್ಸ್ಟು ಆ ಸ್ಥಾನ ಹಂಸಲೇಖ ಅವರಿಗೆ. ಅಷ್ಟು ಪರಿಪಕ್ವವಾಗಿ ಆ ನಾಯಕಿ ಒಂದುವಾಗೆ, ಆ ಸಿಚುವೇಶನ್ಗೆ ಒಂದುವಾಗೆ, ಕತೆಗೆ ಕರೆಕ್ಟಾಗಿ ಒಂದುವಾಗೆ, ಕತೆ ಬಿಟ್ಟು ಬಂದಮೇಲೆ ಕೂಡ ಜೀವನಕ್ಕೂ ಒಂದುವಾಗಿ ಆಡ್ಕೊಡ್ತಾರೆ ಹಂಸಲೇಖ ಅವರು. ಅದಕ್ಕೆ ನಾನು ಎಲ್ಲ ಸಿನಿಮಾಗೆ ಆಲ್ಮೋಸ್ಟ್ ಅವ್ರನ್ನೇ ಹಾಕೊಂಡಿದ್ದು ಅಂತ. ಶ್ರೀಗಂಧ, ಅತಿಮಧುರ ಅನುರಾಗ ಫಸ್ಟೇ ಕೆಲಸ ಮಾಡಿದ್ರು ವಿಶ್ವನಾಥ್ ಅವರು ಹಂಸಲೇಖ ಅವ್ರ ಜೊತೆ. ಅವ್ರಿಗೆ ಗೊತ್ತಿತ್ತು ಇವ್ರಿಗೆ ಕತೆ ಪೂರ್ತಿ ಹೇಳಿ ಹಾಡು ತಗೋಬೇಕು ಅಂತ. ಹಂಸಲೇಖ ಅವ್ರಿಗೆ ಗೊತ್ತಿತ್ತು ಇವರು ಫ್ರೀ ಆಗಿದ್ದರೆ ನನ್ನೊಟ್ಟಿಗೆ ಕೂತು ಕೆಲಸ ಮಾಡೋದು ಅಂತ. ಅದು ಜೆಲ್ ಆಯಿತು, ಹಾಡು ಸೂಪರ್ ಹಿಟ್ ಆಯಿತು. ಮುಂಜಾನೆ ಮಂಜು ಹಾಡು ನಿಮಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ,
ಈಗ ವಿಡಿಯೋ ಮುಗಿತಾ ಇದೆ. ಮುಂಜಾನೆ ಮಂಜು ಹಾಡು ಕೇಳಿ ಎಂಜಾಯ್ ಮಾಡಿ. ಈ ಸಿನಿಮಾಗೆ ತಾರಾ ಅವರಿಗೆ ಬೆಸ್ಟ್ ಆ್ಯಕ್ಟ್ರೆಸ್ ಅಂತ ಅವಾರ್ಡ್ ಬಂತು, ಅವರಿಗೆ ಒಂದು ಸ್ಟೇಟ್ ಅವಾರ್ಡ್ ಬಂತು. ಇಲ್ಲಿ ನಾಯಕಿ ಕತೆ ಹೇಳ್ಬೇಕಾದ್ರೆ ಸುಧಾರಾಣಿ ಅವರು ತಾರಾ ಅವ್ರ ಪಾತ್ರ ನಾನು ಮಾಡ್ತೀನಿ ಅಂದ್ರಂತೆ. ಸುಧಾರಾಣಿ ಅವರು ಹಂಗೆ ಹೇಳ್ಬೇಕಾದ್ರೆ ಇಲ್ಲ ಈ ಪಾತ್ರ ನೀವೇ ಮಾಡಿ, ತಾರಾ ಅವ್ರ ಪಾತ್ರ ತಾರಾನಾಗೆ ಇರಲಿ ಅಂತೇಳಿ ಕೊಟ್ಟರು. ಅದು ತುಂಬ ಚೆನ್ನಾಗಿ ಬಂತು. ಆ್ಯಕ್ಚುಲಿ ಸಿನಿಮಾ ಕೂಡ ಒಳ್ಳೆ ಪ್ರಶಂಸೆ ವ್ಯಕ್ತವಾಗಿತ್ತು, ಆವಾಗ ಹಿಟ್ಟಾಗಿತ್ತು. ಹಾಗಾಗಿ ಮುಂಜಾನೆ ಮಂಜು 2 ಹಾಡು ಸೃಷ್ಟಿಯಾದ ಬಗ್ಗೆ ನಿಮಗೆ ಹೇಳಿದೆ. ಥ್ಯಾಂಕ್ ಯು.